ಆಲ್, ವೆಲ್ಕಮ್ ಟು ನಿತಿನ್ ಬಿಂದು ವಿಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ಚಿಕನ್ ಬಿರಿಯಾನಿ ರೆಸಿಪಿ ಹಾಗೆ ಚಿಕನ್ ಗ್ರೇವಿ ರೆಸಿಪಿನ ಶೇರ್ ಮಾಡ್ಕೋತೀನಿ. ಫುಲ್ ವಿಡಿಯೋ ನೋಡಿ. ಚಿಕನ್ ಪಲಾವ್ ರೆಸಿಪಿ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಫಸ್ಟು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು. ಹೆಂಗೆ ಏನೇನು ಹಾಕ್ಬೇಕು ಮ್ಯಾರಿನೇಟ್ಗೆ ಅಂದರೆ ಚಿಕನ್, ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಹಾಗೆ ಚಿಕನ್ ಬಿರಿಯಾನಿ ಮಸಾಲಾನ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳಿ. ಪಲಾವ್ ಮಾಡೋಕ್ಕೆ ನೆಕ್ಸ್ಟು ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಆಗಿರೋಷ್ಟು ಎಣ್ಣೆ, ಈರುಳ್ಳಿ, ಟೊಮ್ಯಾಟೊ, ಪಲಾವ್ ಐಟಮ್ಸ್ನೆಲ್ಲ ಹಾಕ್ಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಸ್ವಲ್ಪ ಚಿಕನ್ನ ಆ್ಯಡ್ ಮಾಡ್ಕೊಳ್ಳಿ. ಚಿಕನ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಇದೆಲ್ಲ ಬೆಂದಾದ್ಮೇಲೆ ಮಸಾಲೆ ಬೇಕಲ್ವಾ? ಮಸಾಲೆ ಹೆಂಗೆ ಮಾಡ್ಕೊಳ್ಳೋದು ಅಂದರೆ ಒಂದು ಕುಕ್ಕರ್ಗೆ ಚಕ್ಕೆ, ಲವಂಗ, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ ಇದ್ರೂ ಹಾಕೋಬೋದು, ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿನೂ ಹಾಕೋಬೋದು. ಹಾಗೆ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿದ್ರೆ ಮಸಾಲೆ ರೆಡಿ ಆಗುತ್ತೆ. ಆಮೇಲೆ ಚಿಕನ್ಗೆ ನಾವು ಫ್ರೈ ಆಗಿದೆಯಾ ಅಂತ ಕುಕ್ಕರಲ್ಲಿ ನೋಡಿದಾಗ ಚಿಕನ್ ಫ್ರೈ ಆಗಿರುತ್ತೆ. ಸ್ವಲ್ಪ ಅಕ್ಕಿನ ನಿಮಗೆ ಎಷ್ಟು ಕ್ವಾಂಟಿಟಿ ಆಫ್ ರೈಸ್ ಬೇಕೋ ಆ ಕ್ವಾಂಟಿಟಿ ಆಫ್ ರೈಸ್ನ ಹಾಕ್ಕೊಂಡು ಆಮೇಲಿಂದ ಮಸಾಲೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಆವಾಗ ಚಿಕನ್ನು ಸ್ವಲ್ಪ ಎಣ್ಣೆ ಬೀಳುತ್ತೆ. ಆವಾಗ ಗೊತ್ತಾಗುತ್ತೆ ಚಿಕನ್ನು ಬೆಂದಿದೆ ಅಂತ ಅರ್ಥ. ಆವಾಗ ಎಷ್ಟು ಕ್ವಾಂಟಿಟಿ ಆಫ್ ನೀರು ಬೇಕೋ ಅಷ್ಟು ಕ್ವಾಂಟಿಟಿನ ನೀರು ಆ್ಯಡ್ ಮಾಡ್ಕೊಳ್ಳಿ. ಅಮ್ಮ ಇನ್ನೊಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯಿಸ್ಕೊಂಡಿರ್ತಾರೆ. ಆವಾಗ ಬೇಗ ಪಲಾವ್ ರೆಡಿ ಆಗುತ್ತೆ ಅಂತ ಬಿಸಿನೀರಾದರೂ ಹಾಕೋಬೋದು, ಇಲ್ಲಾಂದರೆ ತಣ್ಣೀರೇ ಹಾಕಿ ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ ಬಂದಾದ್ಮೇಲೆ ಪಲಾವ್ ರೆಡಿ ಆಗುತ್ತೆ. ಪಲಾವ್ಗೆ ನಾವು ಏನು ಮಸಾಲೆನ ರೆಡಿ ಮಾಡಿದ್ವೋ ಆ ಸೇಮ್ ಮಸಾಲೆನ ಇಟ್ಕೊಂಡು ಚಿಕನ್ ಗ್ರೇವಿನೂ ಸಹ ರೆಡಿ ಮಾಡ್ಬೋದು. ಹೇಗೆ ಮಾಡೋದು? ಒಂದು ಕುಕ್ಕರ್ಗೆ ಎಣ್ಣೆ, ಪಲಾವ್ ಐಟಮ್ಮು, ಚಿಕನ್ನು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚಿಕನ್ ಬೆಂದಾದ್ಮೇಲೆ ಮಸಾಲೆನ ಆ್ಯಡ್ ಮಾಡಿದ್ರೆ ಚಿಕನ್ ಗ್ರೇವಿನೂ ರೆಡಿ ಆಗುತ್ತೆ. ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿ ಎರಡು ತುಂಬ ಟೇಸ್ಟಿಯಾಗಿತ್ತು, ಯಮ್ಮಿ ಆಗಿತ್ತು ಅಂತಲೇ ಹೇಳ್ಬೋದು. ಅಮ್ಮನ ಕೈ ರುಚಿ ಆಲ್ವೇಸ್ ಬೆಸ್ಟ್. ತಿಂಡಿ ಮುಗಿಸ್ಕೊಂಡು ಹಂಗೆ ಸ್ವಲ್ಪ ಅಕ್ಕನ ಮನೆಗೆ ಹೊರಟ್ವಿ. ಬಿಕಾಸ್ ಲಿಲ್ಲಿ ನೋಡಿ ತುಂಬ ದಿನ ಆಗಿತ್ತು, ಅವಳು ನೋಡಬೇಕು ಅನಿಸಿತ್ತು. ಅವಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹಂಗೆ ಮಕ್ಳುಗಳ ಜೊತೆಗೆ ಸ್ವಲ್ಪ ಆಟ ಆಡ್ಕೊಂಡು ಹಂಗೆ ಎಂಜಾಯ್ ಮಾಡಿದ್ದಾಯಿತು. ಮಕ್ಳ ಜೊತೆ ಆಟಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಅನ್ಬೋದು. ಸಂಜೆ ಆಗೋಯ್ತು. ಅಕ್ಕ ಹಂಗೆ ಕಾಫಿ ಕೊಟ್ಟರು. ಕಾಫಿ ಕುಡ್ಕೊಂಡು ನಾನು, ಅಮ್ಮ, ಲಡ್ಡು ಮನೆಗೆ ಹೊಟ್ವಿ. ಮನೆಗೆ ರೀಚ್ ಆದಮೇಲೆ ನಮ್ಮ ಮನೆಗೆ ಆರ್ಯ ಬಂದಿದ್ದ. ನನ್ನ ಹಸ್ಬೆಂಡ್ ಆರ್ಯನ ಕರ್ಕೊಂಬಂದಿದ್ರು. ಅವನ ಜೊತೆಗೂ ಆಟ ಆಡ್ಕೊಂಡು, ಮಕ್ಳ ಜೊತೆಗೆ ಆಟ ಆಡೋದಂದ್ರೇ ಖುಷಿ ಅಲ್ವಾ? ಆಟ ಆಡ್ಕೊಂಡು ಊಟ ಮುಗಿಸ್ಕೊಂಡು ಹಂಗೆ ಮನೆಗೆ ಹೊರಟ್ವಿ. ಮನೆಗೆ ಹೋಗ್ಬೇಕಾದ್ರೆ ನಮ್ಮ ಏರಿಯಾದಲ್ಲಿ ಅಣ್ಣಮ್ಮ ಹಾಗೆ ಬಂಡಿ ಮಕ್ಕಳಮ್ಮನ ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿಂದ ಮನೆಗೆ ಹೊರಟಿದ್ದಾಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.